ಕೇಂದ್ರ ಸರ್ಕಾರದ ತೇರೆ ಮೇರೆ ಸಪ್ನೆ ಯೋಜನೆಯಡಿ ಬೀದರ್ನ ಬ್ರಿಮ್ಸ್ ಆವರಣದಲ್ಲಿ ನಿನ್ನೆ ವಿವಾಹ ಪೂರ್ವ ಸಂವಾದ ಕೇಂದ್ರವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು. ಇದೇ ವೇಳೆ ಯೋಜನೆಯ ಮಾಹಿತಿಯ ಕಿರುಹೊತ್ತಿಗೆ ಹಾಗೂ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯ 10ನೇ ವಾರ್ಷಿಕೋತ್ಸವ ಸ್ಮರಣಾರ್ಥ ಭಿತ್ತಿ ಪತ್ರ ಬಿಡುಗಡೆ ಮಾಡಲಾಯಿತು. ಶ್ರೀಶೈಲಂನ ಅಕ್ಕಮಹಾದೇವಿ ಚೈತನ್ಯ ಪೀಠದ ಸಂಚಾಲಕರಾದ ಡಾ ರಾಜಶೇಖರ ಶಿವಾಚಾರ್ಯರು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ, ಮಹಾನಗರ ಸಭೆ ಸದಸ್ಯೆ ಉಲ್ಲಾಸಿನಿ ವಿಕ್ರಮ ಮುದಾಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಾಂತೇಶ್ವರ ಸ್ವಯಂ ಸೇವಾ ಸಂಸ್ಥೆ ಇವರ ಬ್ರಿಮ್ಸ್ ನಿರ್ದೇಶಕ ಡಾ ಶಿವಕುಮಾರ್ ಶೆಟಕಾರ, ವಿವಾಹ ಪೂರ್ವ ಸಂವಾದ ಕೇಂದ್ರದಲ್ಲಿ ಉತ್ತಮ ಜೀವನ ಶೈಲಿ ತಿಳಿದುಕೊಳ್ಳುವ ಮೂಲಕ ಸೌಹಾರ್ದಯುತವಾದ ಬಾಳಲು ಕುರಿತು ಆಪ್ತ ಸಮಾಲೋಚನೆ ಮಾಡಲಾಗುವುದು ಎಂದು ತಿಳಿಸಿದರು. ಬದುಕಿನಲ್ಲಿ ಒಂದು ಆರೋಗ್ಯಯುತವಾದ ಹಾಗೂ ಗೌರವಯುತವಾದ ಹಾಗೂ ಸ್ಥಿರ ಸಂಬಂಧವನ್ನ ಯಾವ ರೀತಿಯಾಗಿ ರೂಪಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಆ ಒಂದು ಯುವ ಜೋಡಿಗಳಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನ ಮಾಡಿ ಬಳಿಕ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ರೇಣುಕಾ ಮಳ್ಳಿ, ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಕಲಹಗಳಿಂದ ವಿಚ್ಛೇದನದ ಪ್ರಕರಣಗಳು ಹೆಚ್ಚುತ್ತಿವೆ. ಇಂತಹ ಸಂದರ್ಭದಲ್ಲಿ ವಿವಾಹ ಪೂರ್ವ ಸಂವಾದ ಕೇಂದ್ರಗಳು ನೆರವಾಗಲಿವೆ ಎಂದರು. ವಿವಾಹದ ವಿಚ್ಛೇದನ ಆಗದಂತೆ, ಡಿವೋರ್ಸ್ ತಗೊಳ್ಳದಂತೆ, ಕೌಟುಂಬಿಕ ಕಲಹಗಳು ಅಂದ್ರೆ ಕೋರ್ಟ್ ಮೆಟ್ಟಿಲು ಏರದಂತೆ ಒಂದು ಮುನ್ನೆಚ್ಚರಿಕೆ ವಹಿಸಲಿಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಪ್ರತಿ ಜಿಲ್ಲೆಗಳಲ್ಲಿ ವಿವಾಹ ಪೂರ್ವ ಸಂವಾದ ಕೇಂದ್ರಗಳನ್ನು ಆರಂಭಿಸಲು ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ನಿರ್ದೇಶನ ಬಂದಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಸಖಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು, ವಿವಾಹದ ಬಳಿಕ ಏನಾದರೂ ಸಮಸ್ಯೆ ಕಂಡುಬಂದರೆ ಸಮಾಲೋಚನಾ ಕಾರ್ಯಕ್ಕೆ ಸಂವಾದ ಕೇಂದ್ರಗಳನ್ನು ಸಹಾಯಕವಾಗಲಿದೆ ಎಂದು ಮಾಹಿತಿ ನೀಡಿದರು. ಪೋಸ್ಟ್ ಮ್ಯಾರೇಜ್ ಮತ್ತೆ ಯಾವ ರೀತಿಯಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಕೊಡ್ತಾರೆ, ಇದು ಫಸ್ಟ್ ದಿ ಸ್ಟೇಟ್ ಆಗಿದೆ. ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ, ವಿವಾಹದ ಬಳಿಕ ಕಂಡುಬರುವ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿ ವಿಚ್ಛೇದನ ನಿಯಂತ್ರಿಸುವ ಸಲುವಾಗಿ ಈ ಸಂವಾದ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು. ಅದಕ್ಕಿಂತ ಪೂರ್ವವಾಗಿ ಅವರಿಗೆ ಪ್ರಶ್ನಾವಳಿ ಮೂಲಕ ಕ್ವಶನರ್ಸ್ ಮಾಡಿ ಅವರಿಗೆ ಅಂದ್ರೆ ನಾವು ಸಮಾಲೋಚನೆ ಆಪ್ತ ಸಮಾಲೋಚನೆ ಮಾಡೋ ಮೂಲಕ ಅವರ ಕನ್ಫ್ಲಿಕ್ಟ್ಸ್ ಕ್ವಶನ್ಸ್ ಏನವ, ಸೊ ಯಾವ ರೀತಿ ಕನ್ಫ್ಲಿಕ್ಟ್ ಆಗದೆ ಫ್ಯಾಮಿಲಿ ಸ್ಮೂತ್ ಆಗಿ ರನ್ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ವಿವಾಹ ಪೂರ್ವ ಕೇಂದ್ರವನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿವಿ. ಇದು ನಮ್ಮ ರಾಜ್ಯದ ಮೊದಲ ಕೇಂದ್ರ ಆಗಿದೆ.